ಸೌಂದರ್ಯದ ಬಗ್ಗೆ ಒಂದು ಬಹಳ ದೊಡ್ಡ ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ. ಸೌಂದರ್ಯ ಅಂದರೆ ಸ್ಕಿನ್ ಕಾಂಪ್ಲೆಕ್ಸ್, ಸೆಳೆತ, ಚರ್ಮದ ಸೆಳೆತ. ಅದು ಅಲ್ಲ. ಯಾಕೆಂದರೆ ಸೌಂದರ್ಯಕ್ಕೆ ಅನೇಕ ಆಯಾಮಗಳಿವೆ. ಒಂದು ಫಿಸಿಕಲ್ ಬ್ಯೂಟಿ, ಇನ್ನೊಂದು ಸೈಕಲಾಜಿಕಲ್ ಬ್ಯೂಟಿ, ಆಮೇಲೆ ಮೂರನೇದೊಂದಿದೆ ಇಂಟೆಲೆಕ್ಚುವಲ್ ಬ್ಯೂಟಿ, ನಾಲ್ಕನೇದೊಂದಿದೆ ಸ್ಪಿರಿಚುವಲ್ ಬ್ಯೂಟಿ. ಈ ನಾಲ್ಕು ಮುಖದಿಂದ ಒಂದು ಬ್ಯೂಟಿಯನ್ನು ನಾವು, ಯಾಕಂದರೆ ಬರೇ ನೀವು ಫಿಸಿಕಲ್ ಬ್ಯೂಟಿ ಉಂಟಲ್ಲ, ಅದು ಹೆಚ್ಚು ದಿವಸ ಸೆಳೆಯೋದಿಲ್ಲ. ಅದೊಂದು 4 ದಿವಸ 5ನೇ ದಿವಸ ಅದು ಬೇಡ ಅಂತ ಅನಿಸ್ಬಿಡುತ್ತೆ. ಅದನ್ನು ಬೇರೆ ದ್ವೇಷ ಬರ್ಬೋದು. ಹಾಗಾಗಿ ಅದಕ್ಕೆ ಆ್ಯಡ್ ಮಾಡಿ, ನಮ್ಮಲ್ಲಿ ಒಂದು ಶಬ್ದ ಇದೆ ಬ್ರಹ್ಮವರ್ಚಸ ಅಂತ. ನೀವು ತುಂಬ ಅಧ್ಯಾತ್ಮ ಓದಿದರೆ ಮುಖದಲ್ಲಿ ಒಂದು ಕಳೆ ಬರುತ್ತಂತೆ, ದಟ್ ಈಸ್ ಬ್ಯೂಟಿ ಅಂತ. ಅಂದರೆ ಅದು ನಾಲೆಜಿನಿಂದ ಬರೋ ಬ್ಯೂಟಿ. ಅಂಥ ಮುಖವನ್ನು ನಮ್ಮ ಕಣ್ಣಿಟ್ಟು ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ಕಣ್ಣು. ಬಟ್ ನೀವು ಹಾಗೆ ನೋಡಿ, ಈ ಸೌಂದರ್ಯ ಸ್ಕಿನ್ ಬ್ಯೂಟಿ ಅದ್ರಲ್ಲಿ ನೋಡಿ, ಈ ಕೆಲವು ಸಿನಿಮಾ ನಟಿರ್ತಾರೆ ಫೋಟೋಜೆನಿಕ್ಕು, ಅವಕ್ಕೆ ಹತ್ತಿರ ಬಂದು ನೋಡ್ಲಿಕ್ಕೆ ಆಗೋಲ್ಲ. ಅವನ್ನ ಫೋಟೋ ತೆಗೆದ್ರೆ ಭಾರಿ ಚೆಂದ ಕಾಣ್ತಾರೆ. ಹಾಗಾಗಿ ನಿಜವಾದ ಬ್ಯೂಟಿ ಏನು ಅಂತ, ದೈಹಿಕವಾದ ಬ್ಯೂಟಿ, ಮಾನಸಿಕವಾದ ಬ್ಯೂಟಿ ಬೇರೆ. ಅಂದರೆ ಈಗ ತಾಯಿಗೆ ಅದು ತನ್ನ ಮಗು ಅದು ಒಳ್ಳೆ ನಾಯಿ ಮರಿ ಆಗಿದ್ದರೂ ಭಾರಿ ಚೆಂದ ಕಾಣುತ್ತೆ. ಯಾಕೆಂದರೆ ಅದು ಮಾನಸಿಕವಾದ ಬ್ಯೂಟಿ. ಅವಳಿಗೆ ನನ್ನ ಮಗು ಅನ್ನುವಂಥ ಅಟ್ಯಾಚ್ಮೆಂಟ್ನಿಂದ. ಅದೇ ನೀವು ಥಿಂಕರ್ ಆದರೆ ಆ ಇಂಟೆಲೆಕ್ಚುವಲ್ ಬ್ಯೂಟಿ ಬೇರೆ ಇರುತ್ತೆ. ನೀವು ಆ ಥಿಂಕಿಂಗನ್ನು ಸ್ಪಿರಿಚುವಲೈಸ್ ಮಾಡಿದರೆ ದಟ್ ಈಸ್ ಸ್ಪಿರಿಚುವಲ್ ಬ್ಯೂಟಿ. ಅಂದರೆ ಇದೆಲ್ಲ ಒಟ್ಟಿಗೆ ಸೇರಿದಾಗ ಆ ಸ್ಕಿನ್ ಬ್ಯೂಟಿಗೆ ಒಂದು ಅರ್ಥ ಬರ್ತದೆ. ಇಲ್ಲದೇ ಇದ್ದರೆ ನೀವು ಚರ್ಮದ ಸೆಳೆತಕ್ಕೆ ಒಳಗಾದರೆ ಆ ಯೌವನದ ಕಾವಿನಲ್ಲಿ ಮಾತ್ರ ಅದಕ್ಕೆ 4 ದಿವಸ ಬೆಲೆ. ಅದರ ಆಚೆಗೆ ಆಮೇಲೆ ಅದೇ ಹೇಟ್ರೆಡ್ಡಿಗೆ ಅಸಹ್ಯ ಜುಗುಪ್ಸೆ ಕಾರಣ ಆಗಿಬಿಡುತ್ತೆ. ಅದನ್ನ ಈ ಬ್ಯೂಟಿ ಕಾನ್ಸೆಪ್ಟ್ ಅಂದರೆ ಎಸ್ಟ್ರಾಲಜಿಕಲ್ ಕಾನ್ಸೆಪ್ಟ್ ಆಗಿ ಮಾಡುವಾಗ, ಎಸ್ಟ್ರಾಲಜಿಯಲ್ಲಿ ಇದು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅದು ಬರೀ ಸ್ಕಿನ್ನಿನ ಸೌಂದರ್ಯವೋ ಅಥವಾ ಒಳಗಿಂದ ಏನಾದ್ರು. ಯಾಕೆಂದರೆ ಒಳಗಿನಿಂದ ಅದಕ್ಕೆ ಬೇಕಾದ ಪೂರಕವಾದಂಥ ಸ್ಥಿತಿ ಇದ್ದರೆ ಆ ಹೊರಗಿನ ಬ್ಯೂಟಿಗೆ ಒಂದು ಅರ್ಥ. ಇಲ್ಲದೇ ಇದ್ದರೆ ಅದು ಕಮರ್ಷಿಯಲ್, ಅದು ಏನೂ ಇಲ್ಲ, ಅದು ವ್ಯರ್ಥ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ಬ್ಯೂಟಿ ಇನ್ ಎಸ್ಟ್ರಾಲಜಿ ಅಥವಾ ಎಸ್ಟ್ರಾಲಜಿಕಲ್ ಬ್ಯೂಟಿ, ಈ ಕಾನ್ಸೆಪ್ಟೇ ಚೆಂದ. ಯಾಕಂದ್ರೆ ಪ್ರಾಯ ನನಗೆ ತಿಳಿದ ಹಾಗೆ ಈ ನಿಟ್ಟಿನಲ್ಲಿ ಯಾರು ಯೋಚನೆ ಮಾಡಿಲ್ಲ. ಬ್ಯೂಟಿ ಕಾನ್ಸೆಪ್ಟ್ ಎಲ್ರಿಗಿದೆ. ಪ್ರತಿಯೊಬ್ಬ ಹೆಣ್ಣು ಎಷ್ಟು ಬಿಸಿ ಇದ್ದರೂ ಕನ್ನಡಿ ಮುಂದೆ 1 ಗಂಟೆ ತೆಗಿತಾಳೆ ಅವಳು, ಯಾಕೆಂದ್ರೆ ಚೆಂದ ಕಾಣಬೇಕು ಅಂತ. ಆದರೆ ಈ ಚೆಂದ ಕಾಣೋದು ಅಂದರೆ ಕನ್ನಡಿಯಲ್ಲಿ ಕಾಣೋದಲ್ಲ, ಕನ್ನಡಿಯಲ್ಲಿ ಕಾಣಲಾಗದ ಒಂದು ಬ್ಯೂಟಿ ಇದೆ, ಅದನ್ನು ಬೆಳೆಸ್ಕೋಬೇಕು ಹೆಣ್ಮಕ್ಳು. ಆ ದೃಷ್ಟಿಯಿಂದ ಈ ಬ್ಯೂಟಿಯ ಒಂದು ಏನು ಆ ಇನ್ನರ್ ಬ್ಯೂಟಿ ಆ್ಯಂಡ್ ಎಕ್ಸ್ಟರ್ನಲ್ ಬ್ಯೂಟಿ ಈಸ್ ವೆರಿ ಟೆಂಪರರಿ. ಅದು ಹೆಚ್ಚು ದಿನ ಉಳಿಯುವಂಥದ್ದು ಅಲ್ಲ, ಅದು ಹೆಚ್ಚು ವ್ಯಾಲ್ಯೂನೂ ಇಲ್ಲ. ಆ ಇನ್ನರ್ ಬ್ಯೂಟಿ ಈಸ್ ಆ್ಯಡೆಡ್. ಅದಕ್ಕೆ ಅದು ಎರಡೂ ಸೇರಿದಾಗ ದಟ್ ಈಸ್ ರಿಯಲ್ ಬ್ಯೂಟಿ. ಅದು ಹೊರಗಿನ ಸೌಂದರ್ಯವನ್ನು ಪರ್ಮನೆಂಟಾಗಿ ಉಳಿಸುತ್ತೆ. ಅದೇನು ಒಂದು ಮಾತಿದೆ ಸಂಸ್ಕೃತ, ಜರಸ ನೀವು 40 ವರ್ಷದ ಮೇಲೆ ಆ ಬ್ಯೂಟಿ ಅಂತ ಹೇಳಿದ ಹಾಗೆ, ಜರಸ ಯಸ್ಮಿನ್ ಆಹಾರ್ಯೋರಸಃ ಅಂತ. ಯಾವುದು ನಿಜವಾದ ಬ್ಯೂಟಿ ಅಂದರೆ ಮುದಿಯರಾದಾಗಲೂ ಉಳಿಯುವ ಆಕರ್ಷಣೆ ಉಂಟಲ್ಲ. ಈಗ ಮದುವೆ ಆಗ್ತಾರೆ, ಆ ಮದುವೆ 10 ವರ್ಷ ತನಕ ಅವರು ಏನು ಹೆಗಲಿಗೆ ಮೇಲೆ ಕೈ ಏನು ತಾಗಿಕೊಂಡು ನಡೆಯೋದೇನು, 24 ಗಂಟೆ ಅಂಟಿಸ್ಕೊಂಡಿರೋದೇನು ಎಲ್ಲ ಸೆಕ್ಸ್ ಅಟ್ರಾಕ್ಷನ್ ಹೋದಾಗ ಹೊರಟೋಯ್ತು. ಅದಕ್ಕೆಲ್ಲ ಜರಸ ಅಂದರೆ ಮುಪ್ಪಿನಲ್ಲಿ ಅಖಂಡವಾದ ಪ್ರೀತಿಯ ಬೆಸೆತ ಉಂಟಲ್ಲ, ದಟ್ ಈಸ್ ರಿಯಲ್ ಬ್ಯೂಟಿ ಅಂತ. ಅಂಥ ಒಂದು ಆ ರೀತಿಯ ಅಂದರೆ ನೀವು ಹೊಸ ರೀತಿಯ ನಮ್ಮ ಹುಡುಗಿಯರಿಗೆ ಒಂದು ಹೊಸ ರೀತಿಯ ಸೌಂದರ್ಯ ಪ್ರಜ್ಞೆ ಹುಟ್ಟಿಸ್ಬೇಕು. ಯಾಕೆಂದರೆ ಈಗ ಗೊತ್ತಾ, ಈ ಪ್ಯಾಂಟ್ ಹಾಕದೇ ಇದ್ದ ಹುಡುಗ ಚಂದ ಅಲ್ಲ. ನಮ್ಮ ಹುಡುಗಿಯರಿಗೆಲ್ಲ ಈ ಒಂದು ಭ್ರಮೆ ಬರಲಿಕ್ಕೆ ಶುರುವಾಗಿದೆ. ಪ್ಯಾಂಟು ಅನ್ನೋದು ಸೌಂದರ್ಯ ಅಲ್ಲ, ಅದು ಜುಟ್ಟು ಇದ್ದ ಹುಡುಗ ಸೌಂದರ್ಯ ಅಲ್ಲ, ಜುಟ್ಟು ಇದ್ದ ಹುಡುಗ ಬೇಡ, ಪ್ಯಾಂಟ್ ಇಲ್ಲದ ಹುಡುಗ ಬೇಡ. ಅಂದರೆ ಅದು ಸ್ಕಿನ್ನಿಗಿಂತ ಹೊರಗೆ ಪ್ಯಾಂಟಿಗೆ ಹೋಗಿದೆ ಈಗ ಸೌಂದರ್ಯ. ಪ್ಯಾಂಟ್ ಅಂದರೆ ಇಷ್ಟು ಎಕ್ಸ್ಟರ್ನಲ್ ಅಲ್ಲ, ಬ್ಯೂಟಿ ಈಸ್ ಇಂಟರ್ನಲ್ ಅಂತ. ಅದನ್ನು ನಾವು ಮಕ್ಕಳಿಗೆ, ಪರ್ಟಿಕ್ಯುಲರ್ಲಿ ಹುಡುಗಿಯರಿಗೆ ಈ ಎಚ್ಚರ ಹುಟ್ಟಿಸ್ಬೇಕು. ಇಲ್ಲದಿದ್ದರೆ ಅವು ದೇ ಆರ್ ಗೋಯಿಂಗ್ ಫಾರ್ ಅವೇ ಫ್ರಮ್ ಅವರ್ ಕಲ್ಚರಲ್ ಒಂದು ಹೆರಿಟೇಜ್. ಆ ದೃಷ್ಟಿಯಿಂದ ಬಹಳ ಒಳ್ಳೆಯ ಕೆಲಸ ಇದು. ಎಸ್ಟ್ರಾಲಜಿಕಲ್ ಬ್ಯೂಟಿ ಕಾನ್ಸೆಪ್ಟ್ ನೀವು ಟ್ರೈನ್ ಮಾಡಬೇಕು. ಈ ಥರ ಇದ್ರ ಮೂಲಕ ನಮ್ಮ ಪರ್ಟಿಕ್ಯುಲರ್ಲಿ ಹುಡುಗರಿಗಾದರೂ ಅಷ್ಟು ತಲೆಬಿಸಿ, ಹುಡುಗಿಯರಿಗಂತೂ ಬ್ಯೂಟಿ ಅವೇರ್ನೆಸ್ ಸುಮ್ಮನೆ ಕಣ್ಣಿ ಮುಂದೆ ಕೂತು ಏನು ಬ್ಯೂಟಿ ಗೊತ್ತಿಲ್ಲದೆ ಲೈಫ್ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾದಂಥ ಒಂದು ಪ್ರಿಪರೇಷನ್ ಆಗಬೇಕು. ನಮ್ಮ ಹುಡುಗಿಯರಲ್ಲಿ ಬ್ಯೂಟಿ ಅವೇರ್ನೆಸ್ಸು ಕಲ್ಚರಲ್ ಬ್ಯೂಟಿ ಅದು ಆಗಬೇಕು.
ಬ್ಯೂಟಿ ಥ್ರೂ ಕಲ್ಚರ್, ಬ್ಯೂಟಿ ಥ್ರೂ ವಿಸ್ಡಮ್, ಬ್ಯೂಟಿ ಥ್ರೂ ಇಂಟೆಲೆಕ್ಚುವಲ್ ಅಪ್ರೋಚ್, ಬ್ಯೂಟಿ ಥ್ರೂ ಡಿವಿನಿಟಿ, ಅದನ್ನು ಬೆಳೆಸುವಂಥ ಕೆಲಸ. ಅದು ಬಹಳ ಒಳ್ಳೆಯ ಕಾನ್ಸೆಪ್ಟು. ಅದನ್ನು ದೇವರು ನಡೆಸಿದರೆ ನೀವು ದೊಡ್ಡ ಕೊಡುಗೆ ಕೊಟ್ಟ ಹಾಗಾಗುತ್ತೆ ಪ್ರಪಂಚಕ್ಕೆ.